ಎಲ್ರಿಗೂ ನಮಸ್ಕಾರ. ರಾಜೇಶ್ ಕೂಡ ಮಾತಾಡ್ತಾ ಇದ್ದೀನಿ, ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ. ಇವತ್ತು ನನ್ನ ಜೊತೆಗೆ ನಮ್ಮ ಮಹಿಳಾ ಗೌರವಾಧ್ಯಕ್ಷರಾದ ಮಂಜುಳಾ ಮೇಡಮ್ ಇದ್ದಾರೆ, ಹಾಗೆ ತಾಲೂಕು ಅಧ್ಯಕ್ಷರಾದ ಸತೀಶ್ ಗೌಡ್ರು ಇದ್ದಾರೆ, ಹಾಗೆ ನಮ್ಮ ಜಿಲ್ಲಾ ಖಜಾಂಚಿಯಾದ ಸುದರ್ಶನ್ ಗೌಡ್ ಇದ್ದಾರೆ, ನಮ್ಮ ನಿರ್ದೇಶಕರುಗಳಾದ ರಂಗಣ್ಣವರಿದ್ದಾರೆ, ಹಾಗೆ ಸ್ವಪ್ನವರಿದ್ದಾರೆ, ಮತ್ತು ನಮ್ಮ ಲಕ್ಷ್ಮೀ ಮೇಡಮ್ ಇದ್ದಾರೆ, ಹಾಗೆ ಗೀತಾ ಮೇಡಮ್ ಇದ್ದಾರೆ, ಸುಲೋಚನಾ ಮೇಡಮ್ ಇದ್ದಾರೆ, ಉಮಾಕ್ಷಿ ಮೇಡಮ್ ಇದ್ದಾರೆ, ಮತ್ತು ಸುಜಾತ ಮೇಡಮ್ ಅವರಿದ್ದಾರೆ. ಇವತ್ತು ಏನು ನಿಮ್ಮ ಮುಂದೆ ನಾವು ಇವತ್ತು ವಿಚಾರ ಬರ್ತಾಯಿದ್ದೀವಿ ಅಂದರೆ, ಇವತ್ತು ನಾವೊಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ಹಾಗೆ ಏನು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ 2ನೇ ವಾರ್ಷಿಕೋತ್ಸವ ಜುಲೈ 14ನೇ ತಾರೀಕು ಭಾನುವಾರ ಇದೆ, ಅದ್ರ ಪೂರ್ವಭಾವಿ ಸಭೆ ಮಾಡಿದ್ವಿ. ಆ ಕಾರ್ಯಕ್ರಮ ಇದೇ ಹಾಸನದ ಕೇರ್ಪುರಂನಲ್ಲಿರುವ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಗಣ್ಯರು ಕೂಡ ಭಾಗಿಯಾಗ್ತಾಯಿದ್ದಾರೆ. ಹಾಗೆ ನಮ್ಮ ಏನು ಈ ವರ್ಷ SLCಯಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶ ಬಂದಿದೆ, ಅದರಲ್ಲಿ ನಮ್ಮ ಒಕ್ಕಲಿಗರ ಕುಟುಂಬದ ಮಕ್ಕಳುಗಳಿಗೆ ಅದರಲ್ಲಿ ಸೆಲೆಕ್ಟ್ ಮಾಡಿ ಯಾವ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ನಾವು ಒಂದು ತೀರ್ಮಾನ ಮಾಡ್ತೀವಿ. ತೀರ್ಮಾನ ಮಾಡಿ ಆ ಮಕ್ಕಳುಗಳಿಗೆ ಪ್ರೋತ್ಸಾಹಧನ ಕೊಟ್ಟು ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಹಾಗೆ ಸಾಧಕರಿಗೆ ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಒಂದು ಪ್ರಶಸ್ತಿ ಕೊಟ್ಟು ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಹಾಗೆ ಅದ್ರ ಜೊತೆ ಒಂದು ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಹಾಗೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿ ಒಂದು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆನ ಒಂದು ಹಬ್ಬದ ವಾತಾವರಣವಾಗಿ ನಾವು ಮಾಡಬೇಕು ಅಂತ ಎಲ್ಲ ಪದಾಧಿಕಾರಿಗಳನ್ನು ತೀರ್ಮಾನಿಸಿದ್ದು. ಈ ಮೂಲಕ ತಿಳಿಸೋದೇನೆಂದರೆ, ನಮ್ಮ ಏನು ಒಕ್ಕಲಿಗರ ವೇದಿಕೆಯ ಸರ್ವ ಸದಸ್ಯರುಗಳಿದ್ದೀರಾ, ದಯಮಾಡಿ ಎಲ್ಲರೂ ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ. ಹಾಗೆ ಯಾರು ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರೆಲ್ಲರೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮ ಜೊತೆ ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದು ವಿಚಾರಗಳಾಗಲಿ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ. ಈ ಕಾರ್ಯಕ್ರಮ ಒಂದು ಒಕ್ಕಲಿಗರ ಹಬ್ಬ ಥರ ಅವತ್ತು ನಾವೊಂದು ಕಾರ್ಯಕ್ರಮ ಮಾಡೋಣ. ನಾವೆಲ್ಲ ಒಕ್ಕಲಿಗರು ಒಗ್ಗಟ್ಟೇನಿದೆ ಅಂತ ನಾವು ಇಲ್ಲಿ ತೋರಿಸ್ಬೇಕಾಗಿದೆ, ಮತ್ತು ಒಕ್ಕಲಿಗರನ್ನು ನಾವು ಒಗ್ಗೂಡಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಒಂದು ಒಳ್ಳೆಯ ಉದ್ದೇಶದ ಕಾರ್ಯಕ್ರಮಗಳಿಗೆ ದಯವಿಟ್ಟು ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಏನು ರಾಜಕೀಯ ಮುಖಂಡರಿರ್ತೀರ, ಎಲ್ಲ ನಮ್ಮ ದಾನಿಗಳಿರ್ತೀರ, ಏನಿವತ್ತು ನಮ್ಮ ಜೊತೆ ಕೈ ಹಿಡಿದಿದ್ರಿ. ಹೋದ ವರ್ಷ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರತಿ ಸಲನೂ ಕೂಡ ನೀವು ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರಿ, ನಮ್ಮ ಬೆನ್ನು ತಟ್ಟಿದ್ರಿ. ನಮಗೆ ಏನು ನಗದು ಮುಖಾಂತರ ಅದನ್ನು ಬೆನ್ನು ತಟ್ಟಿ ನಮಗೆ ಏನೇನು ಕಾರ್ಯಕ್ರಮಗಳು ಮಾಡೋಕ್ಕೆ ನೀವು ಪ್ರೋತ್ಸಾಹ ಮಾಡಿದ್ರಿ. ಅವ್ರಿಗೆಲ್ಲರೂ ಕೂಡ ಈ ಬಾರಿನೂ ಕೂಡ ನಾವು ಮನವಿ ಮಾಡ್ತೀವಿ. ನಮಗೂ ಈ ಬಾರಿನೂ ಕೂಡ ಅದೇ ರೀತಿ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಬಾರಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡೋಣ, ಅತಿ ಹೆಚ್ಚು ಜನರುಗಳನ್ನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋಣ. ದಯಮಾಡಿ ಎಲ್ಲರೂ ಕೂಡ ಈ ಸಲ ನಮಗೆ ಕೈ ಜೋಡಿಸಿ ಕೈ ಹಿಡೀರಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.